टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ಬಗ್ಗೆ ಮಾತನಾಡೋಕೆ ಜೊತೆಗೆ ಸಚಿವ ಸಂತೋಷ್ ನಾಡಿದರೆ ಮಾತನಾಡ್ತಾ ಹೋಗ್ತಾರೆ. ಸರ್, ಬಿಜೆಪಿ ಈಗ ಸದನ ಒಳಗಡೆ ಮತ್ತು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದೆ. ಅದನ್ನ ಈಗ ಸರ್ಕಾರದ ಹಣವನ್ನು ನಷ್ಟ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದಿಂದ ಬೇಕಾದ್ರೆ ಕೊಡಲಿ ಅನ್ನೋದು ವಾದ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರ ವಾದನ ನಾನು ಆಮೇಲೆ ಮಾತನಾಡ್ತೀನಿ. ಫಸ್ಟ್ ಈ ಅನುಷ್ಠಾನ ಸಮಿತಿ ಅನುಷ್ಠಾನಕ್ಕೆ ಬಂದು ಎಷ್ಟು ದಿವಸ ಆಯಿತು? 2-3 ಸದನಗಳು ಮುಗಿದು ಅವಾಗ ಯಾಕಿದ್ರೆ ಎತ್ತಲಿಲ್ಲ? ಅವಾಗ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅವರಿಗೆ. ಅವ್ರಿಗೇನಂತಂದರೆ ಸದನಗಳು ಸ್ಮೂತಾಗಿ ನಡಿಬಾರ್ದು, ಪಬ್ಲಿಕ್ ಅಟೆನ್ಷನ್ ಬೇಕು, ಪಬ್ಲಿಸಿಟಿ ಅಟೆನ್ಷನ್ ಬೇಕು. ಯಾವತ್ತೂ ಸರ್ಕಾರ ನಡೆಯಿತು ಅಂತ ಅವತ್ತು ಯಾಕೆ ಹೋರಾಟ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅವರು? ಅದಾದಮೇಲೆ ಎಷ್ಟು ಅಸೆಂಬ್ಲಿಗಳಾಗಿದ್ದಾವೆ ನಮಗೀಗ? ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಇವಾಗ ಯಾಕೆ ಚರ್ಚೆ ಮಾಡ್ತಾರೆ ಅಂದರೆ, ಯಾವಾಗಲೂ ಅಸೆಂಬ್ಲಿ ಸ್ಮೂತಾಗಿ ನಡೆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಲಿಂಗ್ ಅಟೆನ್ಷನ್ ಬರ್ತಕ್ಕಂಥದ್ದು, ಪಬ್ಲಿಕ್ ಅಟೆನ್ಷನ್ ಬರಬೇಕು, ಮೀಡಿಯಾ ಅಟೆನ್ಷನ್ ಬರಬೇಕು. ಗವರ್ನರ್ ಆಫೀಸ್ ಭಾಳ ಹತ್ತಿರ ಇದೆ ಅವರಿಗೆ, ಹಂಗಾಗಿ ಇದು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗಲಿ. ಅದು ಗೌರ್ಮೆಂಟ್ ಇಸ್ ರೆಡಿ ಟು ಹ್ಯಾವ್ ಅ ಡಿಬೇಟ್ ಆನ್ ಇಟ್. ಬಟ್ ಇದು ಮಾಡೋದ್ರಿಂದ ಅವ್ರಿಗೆ ಲಾರ್ಜರ್ ಸ್ವಲ್ಪ ಪಬ್ಲಿಸಿಟಿ ಸಿಗಕ್ಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ಬಗ್ಗೆ ಮಾತನಾಡೋಕೆ ಜೊತೆಗೆ ಸಚಿವ ಸಂತೋಷ್ ನಾಡಿದರೆ ಮಾತನಾಡ್ತಾ ಹೋಗ್ತಾರೆ. ಸರ್, ಬಿಜೆಪಿ ಈಗ ಸದನ ಒಳಗಡೆ ಮತ್ತು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದೆ. ಅದನ್ನ ಈಗ ಸರ್ಕಾರದ ಹಣವನ್ನು ನಷ್ಟ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದಿಂದ ಬೇಕಾದ್ರೆ ಕೊಡಲಿ ಅನ್ನೋದು ವಾದ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರ ವಾದನ ನಾನು ಆಮೇಲೆ ಮಾತನಾಡ್ತೀನಿ. ಫಸ್ಟ್ ಈ ಅನುಷ್ಠಾನ ಸಮಿತಿ ಅನುಷ್ಠಾನಕ್ಕೆ ಬಂದು ಎಷ್ಟು ದಿವಸ ಆಯಿತು? 2-3 ಸದನಗಳು ಮುಗಿದು ಅವಾಗ ಯಾಕಿದ್ರೆ ಎತ್ತಲಿಲ್ಲ? ಅವಾಗ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅವರಿಗೆ. ಅವ್ರಿಗೇನಂತಂದರೆ ಸದನಗಳು ಸ್ಮೂತಾಗಿ ನಡಿಬಾರ್ದು, ಪಬ್ಲಿಕ್ ಅಟೆನ್ಷನ್ ಬೇಕು, ಪಬ್ಲಿಸಿಟಿ ಅಟೆನ್ಷನ್ ಬೇಕು. ಯಾವತ್ತೂ ಸರ್ಕಾರ ನಡೆಯಿತು ಅಂತ ಅವತ್ತು ಯಾಕೆ ಹೋರಾಟ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅವರು? ಅದಾದಮೇಲೆ ಎಷ್ಟು ಅಸೆಂಬ್ಲಿಗಳಾಗಿದ್ದಾವೆ ನಮಗೀಗ? ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಇವಾಗ ಯಾಕೆ ಚರ್ಚೆ ಮಾಡ್ತಾರೆ ಅಂದರೆ, ಯಾವಾಗಲೂ ಅಸೆಂಬ್ಲಿ ಸ್ಮೂತಾಗಿ ನಡೆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಲಿಂಗ್ ಅಟೆನ್ಷನ್ ಬರ್ತಕ್ಕಂಥದ್ದು, ಪಬ್ಲಿಕ್ ಅಟೆನ್ಷನ್ ಬರಬೇಕು, ಮೀಡಿಯಾ ಅಟೆನ್ಷನ್ ಬರಬೇಕು. ಗವರ್ನರ್ ಆಫೀಸ್ ಭಾಳ ಹತ್ತಿರ ಇದೆ ಅವರಿಗೆ, ಹಂಗಾಗಿ ಇದು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗಲಿ. ಅದು ಗೌರ್ಮೆಂಟ್ ಇಸ್ ರೆಡಿ ಟು ಹ್ಯಾವ್ ಅ ಡಿಬೇಟ್ ಆನ್ ಇಟ್. ಬಟ್ ಇದು ಮಾಡೋದ್ರಿಂದ ಅವ್ರಿಗೆ ಲಾರ್ಜರ್ ಸ್ವಲ್ಪ ಪಬ್ಲಿಸಿಟಿ ಸಿಗಕ್ಕೆ ಮಾಡ್ತಾ ಇದ್ದಾರೆ.